ಗುರುಪ್ರಸಾದ್ ಅಂತ. ನಾನು ಇಲ್ಲಿ ವಿನಾಯಕ್ ನಗರದಲ್ಲಿದ್ದೀನಿ. ನನಗೆ ಈಗ 4 ತಿಂಗಳ ಹಿಂದೆ BP ಜಾಸ್ತಿಯಾಗಿ ಸ್ಟ್ರೋಕ್ ಹೊಡೆದು ಬಿಡ್ತು. ಡಾಕ್ಟ್ರೇ ಹೋಗ್ಬಿಟ್ಟಿದ್ರು, ಅಷ್ಟೇ ಇದು ಆಗಲ್ಲ ಅಂತಲೇ ಹೋಗ್ಬಿಟ್ಟಿದ್ರು. ಸ್ವಾಮಿಗಳಿಂದ ನಾನು ಹೆಂಗೋ ಚೆನ್ನಾಗಿದ್ದೀನಿ. ಪ್ರಸಾದ ಕೊಟ್ಟರು, ಪ್ರಸಾದ ಮಂಗೋದಕ್ಕೆ ಕಾಲಾಗಿದೆ, ಕೈಯೂ ಆಗಿದೆ, ಮಾತು ಬರ್ತಾ ಇರಲಿಲ್ಲ, ಅದು ಹೋಗ್ತಿದೆ. ಇವಾಗ ನಾರ್ಮಲ್ ಆಗಿದೆ, ರೆಡಿಯಂಗೆ ಆಗಿದ್ದೀನಿ. ಎಣ್ಣೆ ಒಂದು ಪ್ರಸಾದ ಒಂದು ಕೊಟ್ಟರು ಅಷ್ಟೇನೆ, ಅದು ಕೊಟ್ಟ ಸೂಪರ್ ಆಗಿದೆ. ನನ್ನ ಹೆಸರು ಕವಿತಾ ಅಂತ, ಇವರು ಅವ್ರ ವೈಫ್. ಇವರು ಇಷ್ಟು ದಿನ ಆರಾಮಾಗೇ ಇದ್ರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು. ಆರಾಮಾಗಿ ಓಡಾಡ್ಕೊಂಡು ಗಾಡಿಯಲ್ಲೆಲ್ಲ ಎಷ್ಟು ದೂರ ಆದರೂ ಗಾಡಿಯಲ್ಲೇ ಓಡಾಡ್ಕೊಂಡು ಇದ್ರು. ಈಗ ರೀಸೆಂಟಾಗಿ ಜುಲೈ 3ನೇ ತಾರೀಕು ಸಾವಂತುರ್ಗಕ್ಕೆ ಹೋಗಿದ್ರು. ಅಲ್ಲಿ BP ಜಾಸ್ತಿ ಆಗಿ ಬ್ರೈನ್ಗೆ ಬ್ಲಡ್ ಬ್ಲೀಡ್ ಆಗಿ ಸ್ಟ್ರೋಕ್ ಆಗಿತ್ತು. ಅಲ್ಲಿಂದ ಬಂದು ಅಪೋಲೋಲ್ಲ ಅಡ್ಮಿಟ್ ಮಾಡಿ ಬ್ರೈನ್ ಎಲ್ಲ ಆಪ್ರೇಟ್ ಮಾಡಿ ಬ್ಲೀಡಿಂಗ್ ಎಲ್ಲ ತೆಗೆದ್ರು. ಬಟ್ ಕೈ ಕಾಲು ಬರಲಿಲ್ಲ, ಮಲ್ಗಿ ಜಾಗದಲ್ಲೇ ಇದ್ದರು. ಹಾಸ್ಪಿಟ್ಲಿಂದ 1 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ವಿ. ಆಮೇಲೆ ಮನೆ ಕರ್ಕೊ ಬಂದಮೇಲೆ ಫಿಸಿಯೋಥೆರಪಿ ಮಾಡಿಸಿದ್ವಿ, ಏನು ಯೂಸ್ ಆಗಿಲ್ಲ. 2 ವಾರಕ್ಕೆ ಸ್ಟಾಪ್ ಮಾಡಿಸ್ಬೇಕು. ಆಮೇಲೆ ಮಸಾಜ್ ಅವ್ರು ಬಂದು ಮಸಾಜ್ ಮಾಡ್ತಿದ್ರು. ತುಂಬ ಪೇನ್, ತುಂಬ ನೋವು ಅನುಭವಿಸ್ತಾ ಇದ್ರು, ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಆಮೇಲೆ ಧರ್ಮೇಂದ್ರ ಸ್ವಾಮಿಗಳ ಹತ್ರ ಹೋದ್ವಿ. ಆಮೇಲೆ ಅವರು ಪ್ರಸಾದ ರೂಪದಲ್ಲಿ ಔಷಧಿ ಕೊಟ್ಟರು, ಅದನ್ನ ತಗೊಂತಿದ್ದಾರೆ. ಅದನ್ನ ತಗೊಂಡಾಗಿಂದ ಪರವಾಗಿಲ್ಲ. ಈಗ ಒಬ್ಬರೇ ಕುತ್ಕೊಂತಾರೆ ಚೇರ್ ಮೇಲೆ, ಸಪೋರ್ಟ್ ಇಲ್ದಿರ ಎದೊಳ್ತಾರೆ. ಮೊದಲು ಅದು ಕೂಡ ಆಗ್ತಿರ್ಲಿಲ್ಲ. ನೆಲದ ಮೇಲೆ ಕೂಡ ಒಬ್ಬರೇ ಕುತ್ಕೊಂತಾರೆ, ಆಮೇಲೆ ಕೈ ಉಟ್ಕೊಂಡು ಎದೊಳ್ತಾರೆ ಈಗ. ಆಮೇಲೆ ನಡೆಯೋದು ಅಷ್ಟೇ, ಕೈ ಕಾಲು ಭಾರ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಮೊದಲು ಕಂಪೇರ್ ಮಾಡಿದ್ರೆ ಈಗ ಆರಾಮಾಗಿ ನಡೀತಾ ಇದ್ದಾರೆ. ಸ್ವಾಮಿಗಳನ್ನ ನಂಬಿ ಆಗತ್ತೆ. ಒಂದೇ ಒಂದು ನಾನು ಒಂದು ದೇವಸ್ಥಾನ ಹಾಕಿದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮನೆ ನಂಬಿ ಈಗ ತಿಳ್ಕೊತೀನಿ, ಕುತ್ಕೊತೀನಿ, ಪರವಾಗಿಲ್ಲ. ಸಪೋರ್ಟ್ ತೊಗೊಂಡಿರ ಆಮೇಲೆ ಹಂಗಂತೀನಿ. ನಿಜವಾಗೂ ಇವಾಗಿಂದ ನಾವು ಇಟ್ಕೊಬೋದು ಅಂತ ಇಟ್ಕೊಂಡಿದ್ದೀನಿ.